ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೌನೆಯ ವಂದನೆಗಳ ಆತ್ಮೀಯರೇ ದಿನ ನಮಗೆ ಬಹಳ ಸಂತಸದ ದಿವಸ. ಯಾಕಪ್ಪ ಅಂದರೆ ನೋಡಿ, ನಾವು ಈ ಒಂದು ಸಾಯಸ್ಮೃತಿ ಅಂತಕ್ಕಂಥದ್ದು ಇದಕ್ಕಿದಂಗೆ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ನಾವು ಬಹಳಷ್ಟು ಭವಿಷ್ಯಗಳು ನೋಡ್ತಾ ಇದ್ವಿ. ಆ ಭವಿಷ್ಯಗಳಾಗಿನಲ್ಲಿ ಜನಗಳಿಗೆ ಏನೋ ಸರಿಯಾದ ಮಾಹಿತಿ ಸಿಗದೇ ಇರತಕ್ಕಂಥದ್ದು, ಕೆಲವರು ಭಯ ಹುಡ್ಸ್ತಕ್ಕಂಥದ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು, ಹೆಚ್ಚಿನ ಉತ್ಪ್ರೇಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿ ಇಷ್ಟೆಲ್ಲ ನಾವು ಜ್ಯೋತಿಷದಲ್ಲಿರ್ತಕ್ಕಂಥ ನಾವು ಒಂದು ಚಾನಲ್ ಮಾಡೋಣ, ಜನಗಳಿಗೆ ಒಳ್ಳೆಯ ವಿಷಯ ತಿಳಿಸೋಣ, ಜನರನ್ನು ಭಯದಿಂದ ಹೊರಗೆ ತರೋಣ, ಕೆಲವು ಕಡೆ ಹೆಚ್ಚಿನ ಉತ್ಪ್ರೇಕ್ಷೆಗಳಿಗೆ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಸಾಯಸ್ಮೃತಿ ಅಂತಕ್ಕಂಥ ಒಂದು ಭವಿಷ್ಯ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮತ್ತು ದೇವಾಲಯಗಳ ಬಗ್ಗೆ ಎಲ್ಲ ವಿಷಯಗಳು ತಿಳಿಸೋಣ ಅಂತೆಲ್ಲ ನಾವು ಒಂದು ಚಾನಲ್ ಓಪನ್ ಮಾಡಿದ್ವಿ. ಬಹಳ ಸಂತೋಷ ವಿಷಯ ಏನಪ್ಪ ಅಂದರೆ ಈ ದಿನಕ್ಕೆ 9ನೇ ತಿಂಗಳು ಮುಗಿದಿದೆ, ನಾವು ಮಾಸ ಆಗಿದೆ ನಮ್ಮ ಒಂದು ಚಾನಲ್ಗೆ. ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಯಾಕಂದರೆ ನಾವು ಮೇಲೆ ಬಿದ್ದೋಗಲಿಲ್ಲ, ಬೇರೆ ಯಾವುದೇ ಇರೋದು ವಾಮ ಮಾರ್ಗಗಳು ಮಾಡಲಿಲ್ಲ, ಅವರೇ ಇಷ್ಟು ಬಂದು ಮಾಡಬೇಕು ಆ ರೀತಿ ಮಾಡಿದ್ವಿ. ನಮಗೆ ತೃಪ್ತಿಕರವಾಗಿ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಜೊತೆಗೆ 50,000 ವೀಕ್ಷಣೆಗಳಾಗಿದೆ ಇವತ್ತಿಗೆ. ಇದು ಭಾಳ ಸಂತೋಷ ಸಂಗತಿ ವಿಷಯ ಆದಮೇಲೆ. ಅದರ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಈ ಚಾನಲ್ ಇವಾಗ ಬಹಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ದಿನಕ್ಕೆ 100-150 ಕರೆ ಬರ್ತದೆ. ಅದು ಹೆಂಗೆ ಇದು ಹೆಂಗೆ, ರಾಹು ಕಾಲ ತಿಳಿಸಿ, ಗುಳಿಕಾಲ ತಿಳಿಸಿ, ಇನ್ನೊಂದು ತಿಳಿಸಿ, ಮತ್ತೊಂದು ತಿಳಿಸಿ, ಈಗ ಮನೆಗಳು ಕಟ್ಬೋದು, ಎಲ್ಲ ಧಾರ್ಮಿಕ ವಿಚಾರಗಳು, ಪಂಚಾಂಗ ವಿಚಾರಗಳು ಬಹಳಷ್ಟು. ಒಂದು 100 ಕಾಲ ಆದರೂ ನಮಗೆ ಬರ್ತಾಯಿದೆ, ಒಂದು 50 ಮೆಸೇಜ್ ಬರ್ತಾಯಿದೆ. ಏನಪ್ಪ ಆಗಿದೆ ಅಂದರೆ ನಮಗಿವಾಗ ಈ ಸ್ಟುಡಿಯೋನ ದೊಡ್ಡದು ಮಾಡಬೇಕು ಮತ್ತು ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು. ಇದಕ್ಕೆ ಒಂದಿಬ್ಬರನ್ನ ಸೇರಿಸ್ಕೋಬೇಕು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಹಳೆ ಪಂಚಾಂಗಗಳು ಬೇಕು. ಹಳೆ ಪಂಚಾಂಗಗಳಿದೆ ಅಂತ ಇಟ್ಕೊಳ್ಳಿ, ಅದು ನೋಡೋದಕ್ಕೆ ಬಹಳ ಟೈಮ್ ತೆಗೆದುಕೊಳ್ತದೆ. ಅದೆಲ್ಲನೂ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು, ಬೇರೆ ಬೇರೆ ರೀತಿಯ ಸ್ಕ್ರೀನ್ಗಳು ಮಾಡಬೇಕು, ಲೈಟಿಂಗ್ ಮಾಡಬೇಕು, ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಾವು ಇಲ್ಲಿ ಸ್ಟುಡಿಯೋ ರೂಮ್ ಮಾಡಿ ಅದರಲ್ಲಿ ನಾವು ಒಳ್ಳೆಯ ಉತ್ತಮವಾದ ವಿಷಯಗಳು ನಿಮಗೆ ಕೊಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮೇಲೆ ಈ ವಿಷಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಖಗೋಳ ವಿಜ್ಞಾನದ ಹಿರಿಮೆಯನ್ನು ಕೂಡ ಪ್ರಪಂಚಕ್ಕೆ ಪಸರಿಸಬೇಕು ಅಂತಕ್ಕಂಥ ಒಂದು ನಮ್ಮ ಆಸೆ ಇದೆ. ಆದ್ಮೇಲೆ ಇದೆಲ್ಲ ಆದಾಗ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗ್ತಕ್ಕಂಥದ್ದು. ಎಲ್ಲ ನಿಮಗಾಗಿ ಮಾಡ್ತಕ್ಕಂಥದ್ದೇ, ನಿಮಗಾಗಿ ನಮ್ಮ ಭವಿಷ್ಯ ಜ್ಞಾನನ, ಖಗೋಳ ಜ್ಞಾನನ, ವಿಜ್ಞಾನದ ಜ್ಞಾನನ ಹಂಚ್ತಕ್ಕಂಥದ್ದು, ನಿಮಗೆ ತಿಳಿದೇ ಇರ್ತಕ್ಕಂಥ ತಿಳಿಸ್ತದ್ದು, ಅನುಮಾನಗಳು ಪರಿಹಾರ ಮಾಡ್ತಕ್ಕಂಥದ್ದು ಉದ್ದೇಶ ಆಗಿರೋದು. ಎಲ್ಲ ನಿಮಗೆ ಆಗಿರೋದ್ರಿಂದ ಇದನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ, ನಮ್ಮಲ್ಲಿ ಪ್ರಶ್ನೆ ಕೊಡೋದ್ರ ತಕ್ಷಣ ಉತ್ತರ ಸಿಗಬೇಕು ಆ ರೀತಿ ಏರ್ಪಾಟ್ ಮಾಡಿ, ಅದಕ್ಕಾಗಿ ವ್ಯಕ್ತಿಯನ್ನು ಮಾಡಿ, ಅದಕ್ಕಾಗಿ ಬೇಕಾದ ಕಂಪ್ಯೂಟರ್ಸು ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಬೇಕು ಅಂತ ನಾವು ಮಾಡಿದ್ವಿ. ಇದಕ್ಕೆ ಬಹಳ ವೆಚ್ಚ ಆಗ್ತಕ್ಕಂಥದ್ದು. ಆತ್ಮೀಯರು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಆಗಿರೋದ್ರಿಂದ ತಾವೆಲ್ಲರೂ ನೀವು ಕಿಂಚಿತ್ ಕಿರುಕಾಣಿಕೆ ಏನಾದರೂ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ನಿಮಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ, ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ಒಂದು ವಿಷಯದ ಜೊತೆಯಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದೇವೆ, ಅದೇ ರೀತಿಯಲ್ಲಿ UPI ನಂಬರ್ ಹಾಕಿದ್ದೇವೆ. ಆತ್ಮೀಯರು, ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ಇದನ್ನು ಇನ್ನೂ ಉತ್ತಮವಾಗಿ ಮಾಡಿ, ಇನ್ನೂ ಪ್ರಪಂಚಕ್ಕೆ ಇದು ಮಾರ್ಗದರ್ಶಕವಾಗೋ ರೀತಿಯಲ್ಲಿ ಮಾಡಬೇಕು ಸಾಯಸ್ಮೃತಿ ಒಂದು ಚಾನಲ್ನ ಅಂತ ನಮಗೆ ಆಸೆ ಇದೆ. ಆತ್ಮೀಯರು, ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಇದು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳೆಯೋ ರೀತಿ ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಚಂದಾವನ್ನು ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಬಹುಳ ದಶಮಿ. ಇನ್ನು ವಾರ ಬಂದು ಬುಧವಾರ, ದಿನಾಂಕ 10/6/2026. ಇನ್ನು ಪಂಚಾಂಗಗಳಿಗೆ ಬಂದಾಗ ವಾರ ಬುಧವಾರ, ತಿಥಿ ಬಂದು ದಶಮಿ, ರಾತ್ರಿ 7:27 ನಕ್ಷತ್ರ ಬಂದು ರೇವತಿ, ರಾತ್ರಿ 3:55 ಯೋಗ ಬಂದು ಸೌಭಗ, ಕರಣ ಬಂದು ವಣಿಜ. ಇನ್ನು ರಾಹುಕಾಲ ಬಂದು 12ರಿಂದ 1:30, ಗುಳಿಕ ಕಾಲ ಬಂದು 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಯಮಗಂಟಕ ಬಂದು 7:30ರಿಂದ 9. ಅಮೃತ ಗಡಿಗಳು ಈ ದಿನ 7:30ರಿಂದ 9 ಗಂಟೆವರೆಗೆ ಇರ್ತಕ್ಕಂಥದ್ದಾದ್ಮೇಲೆ ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನಾವು ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ, ಬಂಧುಗಳ ಮಿಲನ, ಕುಟುಂಬ ಸೌಖ್ಯ, ತರಕಾರಿ ಹಾಗೂ ಹೂವಿನ ಬೆಳೆಗಾರರಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ, ಈ ಅರೆಸರ್ಕಾರಿ ನೌಕರರಿಗೆ ಒಂದು ಆಶಾದಾಯಕವಾಗಿರತಕ್ಕಂಥ ವಿಷಯ ತಿಳಿತಕ್ಕಂಥದ್ದು ಇವತ್ತು. ಈ ಬಟ್ಟೆ ಅಂಗಡಿಗಳವರಿಗೆ, ಗಾರ್ಮೆಂಟ್ಸ್ವರಿಗೆ ಒಳ್ಳೆಯ ವ್ಯಾಪಾರ. ನಾರಾಯಣ ಸೂಕ್ತವನ್ನು ಪಠಿಸಿ 1 ಅದೃಷ್ಟ ಸಂಖ್ಯೆ ಹಳದಿ ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ನೆಮ್ಮದಿ, ಮಕ್ಕಳಿಂದ ಶುಭ ಸುದ್ದಿ, ಕಾಫಿ, ಟೀ, ರಬ್ಬರು, ಅಡಿಕೆ, ಈ ಪ್ಲಾಂಟರ್ಸ್ಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ.
ಅದೇ ರೀತಿಯಲ್ಲಿ ಈ ಜೆರಾಕ್ಸ್ ಅಂಗಡಿಗಳವರು ಬ್ರೌಸಿಂಗ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಮಿಥುನ ರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನಲಾಭ, ಬಂಧುಗಳ ಆಗಮನ, ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ನೇಕಾರರಿಗೆ ಮತ್ತು ಹಲವು ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಪೈಪ್ಗಳು ಮಾಡ್ತಕ್ಕಂಥವರು, ಈ ನೀರಾವರಿ ಸಲಕರಣೆಗಳು ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ 4 ಅದೃಷ್ಟ ಸಂಖ್ಯೆ ವಾಯು ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಶಿಕ್ಷಕರಿಗೆ, ಆರೋಗ್ಯ ಸಹಾಯಕರಿಗೆ, ಸರ್ಕಾರಿ ನೌಕರರಿಗೆ, ಸರ್ಕಾರಿ ನೌಕರರಿಗೆಲ್ಲರೂ ಅನಿರೀಕ್ಷಿತವಾಗಿರ್ತಕ್ಕಂಥ ಕೆಲಸ ಹೊರ ಬರ್ತದೆ. ಇದ್ದಕ್ಕಿದ್ದಂಗೆ ವರ್ಕೌಟ್ ಜಾಸ್ತಿ ಆಗಿಬಿಡ್ತದೆ. ಇವತ್ತು ನಿಮಗೆ ಕುರಿ, ಮೇಕೆ, ಕೋಳಿ, ಹಂದಿ ಇವು ಮೇಯಿಸ್ತಕ್ಕಂಥ ರೈತರಿಗೆ ಉತ್ತಮವಾದ ದಿನ. ವೈದ್ಯ ವೃತ್ತಿಯವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಧನ್ವಂತರಿ ಮಹಾವಿಷ್ಣುವನ್ನು ಸ್ಮರಿಸಿ 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಗೆ ಶುಭ, ಮಳೆ ಆಧಾರಿತ ರೈತರಿಗೆ ಉತ್ತಮ ಕಾರ್ಯ ಪ್ರಗತಿ. ನೀನು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ನೀವು ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಆದಾಯ ಕಡಿಮೆ ಆಗ್ತಕ್ಕಂಥದ್ದು. ಇವತ್ತು ಕನ್ಯಾ ರಾಶಿಯವರಿಗೆ ಅಲ್ಪ ಆದಾಯ, ವೃಥಾ ಖರ್ಚುಗಳು, ಬಂಧುಗಳ ಮೇಲಿನ ಎಲ್ಲ ರೀತಿಯ ಕಾರ್ಮಿಕ ಗುತ್ತಿಗೆದಾರರಿಗೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ದಿನ. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ. ವಿಷ್ಣು ಸೂಕ್ತವನ್ನು ಪಠಿಸಿ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ರೇಷ್ಮೆ, ಅಣಬೆ, ಜೇನು ಸಾಕಾಣಿಕೆಗಾರರಿಗೆ ಶುಭ ದಿನ. ಈ ಬಿತ್ತನೆ ಬೀಜ ಮಾಡ್ತಕ್ಕಂಥವ್ರು, ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಪುರುಷ ಸೂಕ್ತ ಪವನ ಮಂತ್ರವನ್ನು ಪಠಿಸಿ 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ. ದ್ವಿದಳ ಧಾನ್ಯಗಳನ್ನು, ಎಣ್ಣೆ ಕಾಳುಗಳನ್ನು ಬೆಳೀತಕ್ಕಂಥ ರೈತರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಟೈಲರ್ಗಳು ಮತ್ತು ಡಿಸೈನರ್ಸ್ಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ಬಿಳಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಬಂದು ಧನುಸ್ಸು ರಾಶಿಯವರಿಗೆ ನೋಡಿ, ಆರ್ಥಿಕ ಪ್ರಗತಿ, ಕಾರ್ಯ ಸಫಲತೆ, ವೃಥಾ ತಿರುಗಾಟ, ಮಾವು ಗೇರು ಬೀಜ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಲಾಭ ಇವತ್ತು. ಗುರುನಾಮಸ್ಮರಣೆ ಮಾಡಿ 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿರತೆ, ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಜನೆಯಲ್ಲಿ ಶುಭ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೈನುಗಾರಿಕೆ, ರೇಷ್ಮೆ ಕೃಷಿ, ಜೇನು ಸಾಕಾಣಿಕೆಯವರಿಗೆ ಒಳ್ಳೆಯ, ಅವ್ರಿಗೂ ಸಹ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಬುಕ್ಸು, ಪೆನ್ಸು, ಬ್ಯಾಗ್ಸು, ಸ್ಟೇಷನರಿ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ. ಮಹಾಸುದರ್ಶನ ಮಂತ್ರವನ್ನು ಪಠಿಸಿ 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಹಸಿರು ಅದೃಷ್ಟ ಬಣ್ಣ. ಮುಂದೆ ಕುಂಭರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಗೊಂದಲಗಳ ನಿವಾರಣೆ. ಹುಣಸೆ ಹಣ್ಣು, ಬೆಲ್ಲ ಬೆಳೆದಿರತಕ್ಕಂಥ ರೈತರಿಗೆ ಸ್ವಲ್ಪ ಹೊಡೆತ ಬೀಳ್ತದೆ. ಯಾಕಂದರೆ ಬೆಲೆಯಲ್ಲಿ ಸ್ಥಿರತೆ ಇರೋದಿಲ್ಲ ಇವತ್ತು. ಆದ್ದರಿಂದ ಮಾರ್ಕೆಟ್ಗೆ ಹೋಗೋ ಬಗ್ಗೆ ಯೋಚನೆ ಮಾಡಿ. ಹಾಲು, ಹಾಲಿನ ಉತ್ಪನ್ನಗಳಿಂದ ಒಳ್ಳೆಯ ಲಾಭ. ನೀವು ವೆಂಕಟೇಶ್ವರ ಸುಪ್ರಭಾತವನ್ನು ಆಲಿಸಿ ಅಥವಾ ಹೇಳಿರಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಅನಿರೀಕ್ಷಿತವಾಗಿರ್ತಕ್ಕಂಥ ಆದಾಯ, ವ್ಯವಹಾರಗಳಲ್ಲಿ ಗೆಲುವು, ವ್ಯಾಪಾರ ವ್ಯವಹಾರಗಳಲ್ಲಿ ಗೆಲುವು, ಕುಟುಂಬದಲ್ಲಿ ಸೌಖ್ಯ. ಈ ಹುರುಳಿ, ಅಲಸಂದೆ, ತೊಗರಿ ಅವರೇ ಬೆಳಿಬೇಕಂತ್ಕೊಂಡಿರ್ತಕ್ಕಂಥ ರೈತರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಬ್ರೌಸಿಂಗ್ ಸೆಂಟರ್ಗಳವ್ರಿಗೆ ಒಳ್ಳೆಯ ಉದ್ಯೋಗ ಇರ್ತಕ್ಕಂಥದ್ದು ಇವತ್ತು. ಜೆರಾಕ್ಸ್ ಅಂಗಡಿಗಳವ್ರಿಗೆ, ಎಲೆಕ್ಟ್ರಾನಿಕ್ ಟೈಪಿಂಗ್ ಇರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದು. ಈ ಪತ್ರ ಬರಹರಿಗಂತೂ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಕೇಶವನಾಮ ಸ್ಮರಣೆ ಮಾಡಿ 1 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ನಿತ್ಯ ಭವಿಷ್ಯ ಆಗಿರ್ತಕ್ಕಂಥದ್ದಾದ್ಮೇಲೆ ನಮಗೆಲ್ಲರಿಗೂ ಆ ಲಕ್ಷ್ಮೀನಾರಾಯಣನ ದಯದಿಂದ ಈ ದಿನದ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಲಿ ಅಂತ ಲಕ್ಷ್ಮೀನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ವಾಸಿಗಳಲ್ಲಿ ಕಳಕಳಿ ಮನವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ. ಅದಲ್ಲದೆ
ವಿಷಯಗಳನ್ನು ಕಾಮೆಂಟ್ ಮುಖಾಂತರ ನಿಮ್ಮ ಅನುಮಾನಗಳು ಪರಿಹರಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಇರೋದು ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.